ಅಷ್ಟೇ ತಾನೇ. ಅದರಿಂದ ನಿಮ್ಮ ಜೀವನ ಎಲ್ಲ ಉದ್ಧಾರ ಆಗ್ಬಿಡುತ್ತಾ? ನಿಮ್ಮ ಮನೆ ಉದ್ಧಾರ ಆಗತ್ತಾ? ನಿಮ್ಮ ಮಕ್ಕಳನ್ನ ಓದಿಸ್ಬಿಡ್ತೀರಾ? ನಿಮ್ಮ ಮಕ್ಕಳು ಮದುವೆ ಮಾಡ್ಬಿಡ್ತೀರಾ? ಏನ್ ಮಾಡ್ಬಿಡ್ತೀರಾ? ಮನೇಲಿ ಕೊಟ್ಕೊಂಡ್ಬಿಡ್ತೀರಾ? ಏನಿಲ್ಲ. ಆದ್ರೆ ನೀವು ಹಾಕೋ ಒಂದು ಓಟಿಂದ ಅವ್ರಷ್ಟು ಕೋಟಿ ಖರ್ಚು ಮಾಡಿ ನಿಮಗೆಲ್ಲ ಹಾಕಿರ್ತಾರಲ್ಲ, ಹಂಚಿರ್ತಾರಲ್ಲ ದುಡ್ಡು, ಅದನ್ನ ತಿರ್ಗಾ ಮತ್ತೆ ಸಂಪಾದನೆ ಮಾಡಕ್ಕೆ ಅದೆಷ್ಟು ಭ್ರಷ್ಟಾಚಾರ ಮಾಡ್ಬೇಕಾಗತ್ತೆ ಗೊತ್ತಾ? ಎಷ್ಟು ಕಮಿಷನ್ಗಳು ಹೊಡಿಬೇಕಾಗತ್ತೆ ಗೊತ್ತಾ? ಆವಾಗ ಅವರು ಜನಪರ ಅಭಿವೃದ್ಧಿಯ ಕೆಲಸಗಳು ಎಲ್ಲಿಂದ ಮಾಡ್ತಾರೆ? ಅವರವರ ಅಭಿವೃದ್ಧಿ ಅವ್ರು ಮಾಡ್ಕೋತಾರೆ ಬಿಟ್ರೆ ನಿಮ್ಗೇನು ಅಭಿವೃದ್ಧಿ ಮಾಡಲ್ಲ. ಯಾಕಂದ್ರೆ ಅವ್ರ ಮೈಂಡಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಇರುತ್ತೆ, ಇನ್ನೊಂದು ಎಲೆಕ್ಷನ್ ಬಂದಾಗ ತಿರ್ಗಾ ನಿಮ್ಗೆ 500,000 ಅಂತ ಆಮಿಷ ಕೊಡ್ಬೇಕಲ್ಲ, ಅದು ಎಲ್ಲಿಂದ ಬರುತ್ತೆ ಅವ್ರ ಹತ್ರ? ತಿರ್ಗಾ ಭ್ರಷ್ಟಾಚಾರ ಮಾಡಬೇಕು, ನಿಮ್ಮನ್ನು ಮೋಸ ಮಾಡಬೇಕು, ಆ ದುಡ್ಡನ್ನ ಅವರು ಸಾವಿರಾರು ಕೋಟಿ ಸಂಪಾದನೆ ಮಾಡಬೇಕು, ಒಂದೊಂದು 500,000 ಬಿಸ್ಕೆಟ್ ಥರ ಹಂಚಬೇಕು. ದಯವಿಟ್ಟು ಈ ಒಂದು ಎಲೆಕ್ಷನ್ ಅಲ್ಲಿ ಇದನ್ನ ಮರೀದೆ ಇದಕ್ಕೊಂದು ಕೊನೆಯದು ಮಾಡೋಣ. ನಾವು ಮಂಡ್ಯದಲ್ಲೇ ಮಾಡೋಣ. ಅದು ಮೊದಲನೇದಾಗಿ ನಿಮ್ಮೆಲ್ರಿಗೂ ಮಂಡ್ಯ ಅಂದ್ರೆ ಇಡೀ ಇಂಡಿಯಾ ಇವಾಗ ನೋಡ್ತಾ ಇದೆ. ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ, ಇಡೀ ವಿಶ್ವ ನೋಡ್ತಾ ಇದೆ ಇಲ್ಲಿ ಏನೇನು ನಡೀತಾ ಇದೆ ಅಂತ. ಒಂದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾನು ಇಡೀ ಸರ್ಕಾರವನ್ನ, ಅಧಿಕಾರದಲ್ಲಿರೋ ಪಕ್ಷವನ್ನ, 8 ಜನ MLAಗಳು, ಒಂದು MP, 3 ಜನ MLCಗಳು, ಖುದ್ದು ಮುಖ್ಯಮಂತ್ರಿ ಅವರ ಮಗ, ಇಷ್ಟು ಜನರನ್ನ ಎದುರಿಸಿ ನಾನು ಒಬ್ಬಳು ಧೈರ್ಯವಾಗಿ ನಿಂತಿದ್ದೀನಿ. ನನ್ನ ಪರ ನಾನು ಕೇಳ್ತಾ ಇರೋದು ಅದೊಂದೇ ಓಟು ನಿಮ್ದು. ನಾನು ಇಷ್ಟು ಕಷ್ಟಪಡ್ತೀನಿ, ಏನೇನು ಅವ್ರು ಹೇಳಿದ್ರು ನಾನು ನುಂಗ್ಕೊಂಡು ಸಹಿಸ್ಕೋತೀನಿ. ಆದ್ರೆ ನಿಮ್ಮ ಉತ್ತರ ನನಗೆ ಏಪ್ರಿಲ್ 18ಕ್ಕೆ ಮಾತ್ರ ಬೇಕಾಗಿದೆ. ಏಪ್ರಿಲ್ 18 ನಿಮ್ಮ ಓಟಿನ ಮೂಲಕ ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವ್ರನ್ನ ನೀವು ಇಷ್ಟೊಂದು ವರ್ಷದಲ್ಲಿ ಏನಕ್ಕೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರಿ ಅಂದ್ರೆ ಅವರು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಒಂದೊಂದು ಒಂದಷ್ಟು ಕಡೆ ಯಾವ ಗ್ರಾಮಕ್ಕೆ ಹೋಗ್ಲಿ, ಯಾವ ಊರಿಗೆ ಹೋಗ್ಲಿ, ಈ ಸಮುದಾಯ ಭವನ ಅಂಬರೀಷ್ ಅಣ್ಣನ ಕೊಡುಗೆ, ಇದು ಅವರ ಅನುದಾನದಲ್ಲಿ ಮಾಡಿರೋದು ಅಂತ ಹೇಳ್ತಾರೆ ಎಲ್ಲ ಕಡೆ. ನಾನು ಹೋಗಿದ್ದ ಕಡೆ ಅವ್ರ ಸಮುದಾಯ ಭವನ ಆಗಲಿ, ಒಂದಷ್ಟು ಈ ಹಾಸ್ಪಿಟ್ಲು ಕಾಂಪೌಂಡ್ ವಾಲ್ ಆಗಲಿ, ಶಾಲೆಗಳ ಕಾಂಪೌಂಡ್ ವಾಲ್ ಆಗಲಿ, ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ತರೋದಾಗಲಿ, ಇದೆಲ್ಲ ಅಂಬರೀಷ್ ಅವ್ರು ಮಾಡಿದ್ದು. ಆದರೆ ಅವ್ರು ಪ್ರಚಾರ ಮಾಡ್ಕೊಂಡಿಲ್ಲ. ಇವತ್ತಿನ ದಿನ ಇಲ್ಲಿ ಯಾರು ಹೇಳ್ತಾ ಇದ್ರು ನಿಮ್ಮ ಊರಲ್ಲಿ ಸಮುದಾಯ ಭವನ ಅದೇನೋ ಏನೂ ಆಗ್ತಾ ಇಲ್ಲ, ಹಂಗೆ ಆಡ್ಬಿಟ್ಟಿದೆ ಅಂತ. ನನ್ಗೊಂದು ಅವಕಾಶ ಕೊಡಿ, ಅಂಬರೀಷ್ ಅಣ್ಣನ ದಾರಿಯಲ್ಲಿ